ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ವ್ಲಾಗ್ಸ್ ಕನ್ನಡ. ಇವತ್ತು ನಮ್ಮ ಸ್ಕೂಲಲ್ಲಿ, ನನ್ನ ಮಗನ ಸ್ಕೂಲಲ್ಲಿ ಫುಡ್ ಫೆಸ್ಟಿವಲ್ ಇದೆ. ಸೊ ವೆಲ್ಕಮ್ ಟು ಮೈ ವ್ಲಾಗ್. ವೆಲ್ಕಮ್ ಬೋರ್ಡ್ ನೋಡಿ, ಮಕ್ಕಳ ಹತ್ರನೇ ಮಾಡಿಸಿರೋದು. ಸೊ ಕ್ರಿಯೇಟಿವ್ ಆಗಿದೆ ಅಲ್ವಾ, ತುಂಬಾ ಚೆನ್ನಾಗಿದೆ. ಸೊ ಮಕ್ಕಳು ಫುಲ್ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋದನ್ನು ಅವ್ರು ಬೆಳೆಸ್ಕೊಂಡ್ಲಿ ಅನ್ನೋ ಕಾರಣ ಅಷ್ಟೇ. ಇದು ನನ್ನ ಮಗನಿಗೆ ನಾನು ಮಾಡಿಕೊಟ್ಟಿರೋಂಥ ಫುಡ್ಡು. ಗೋಲ್ಗಪ್ಪ ಮಾಡಿಕೊಟ್ಟಿದ್ದೀನಿ. ಎಲ್ಲನೂ ಮನೆಯಲ್ಲೇ ಮಾಡಿರೋದು. ಪೂರಿ ಮಾತ್ರ ಅದು ಕೊಬ್ಬರಿ ಎಣ್ಣೆಲಿ ಕರೆದಿದ್ದೀನಿ ಆಯಿತಾ, ಅದು ರೆಡಿ ತೊಗೊಂಬಂದಿದ್ದು. ಇವರು ನಮ್ಮ ಎಲ್ಲ ಸ್ಕೂಲ್ ಮಕ್ಕಳು ವೆರೈಟಿ ಫುಡ್ನ ಮಾಡಿದ್ರು ಆಯಿತಾ. ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಎಲ್ಲ ಮಕ್ಕಳು ಅಷ್ಟೇ ಎಷ್ಟು ಇಂಟ್ರೆಸ್ಟಿಂದ ಸೇಲ್ ಮಾಡ್ತಾಯಿದ್ರು ಅಂದರೆ ನಾವು ಯಾವುದನ್ನು ತೊಗೊಳ್ಬೇಕಂತಲೇ ಗೊತ್ತಾಗ್ತಿರ್ಲಿಲ್ಲ. ಬಸಳೆ ಸೊಪ್ಪು, ಕೋಳಿ ಕಬ್ಬು ಎಲ್ಲ ಇತ್ತು. ಸ್ಯಾಂಡ್ವಿಚ್ ಇತ್ತು, ಕಸ್ಟರ್ಡ್ ಇತ್ತು, ಫ್ರೂಟ್ ಸಲಾಡ್ಸ್ ಇತ್ತು, ಮತ್ತು ಕಲ್ತಪ್ಪ ಇತ್ತು, ಪತ್ರೊಡೆ ಇತ್ತು, ಕಡಲೆಕಾಳು ಉಸ್ಲಿ ಇತ್ತು. ಎಲ್ಲ ಥರದ ಫುಡ್ಡು ಇತ್ತು. ಯಾವುದೊಂದು ತಿನ್ಬೇಕಂತಲೇ ಗೊತ್ತಾಗ್ತಿರ್ಲಿಲ್ಲ ನಮಗೆ, ಅಷ್ಟೊಂದು ಫುಡ್ಡು ವೆರೈಟೀಸ್ ಇತ್ತು. ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿತ್ತು ಮಾತ್ರ ಫುಡ್ ಫೆಸ್ಟಿವಲ್ಲು. ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಎಲ್ಲ ಥರದ ಜ್ಯೂಸ್ಗಳು, ಸಮೋಸ, ಸ್ಯಾಂಡ್ವಿಚ್ಚು, ನೋಡಿ ಯೆಲ್ಲೋ ಕಲರ್ ವಾಟರ್ ಮೆಲನ್, ಅದು ಆ ಥರದ್ದು ಎಲ್ಲ ಥರದ್ದು ಇತ್ತು. ಸೊ ವಿ ಆರ್ ವೆರಿ ಹ್ಯಾಪಿ. ಎಲ್ಲ ಟೀಚರ್ಸ್ಗಳು ಮತ್ತು ಪೇರೆಂಟ್ಸ್ಗಳು ಕೂಡ ಎಲ್ಲರ ಹತ್ರ ಪರ್ಚೇಸ್ ಮಾಡ್ತಾಯಿದ್ರು. ಹಾಗೆ ಬೇರೆ ಜನಗಳನ್ನು ಕೂಡ ಸ್ಕೂಲಿಂದ ಇನ್ವೈಟ್ ಮಾಡಿದರು. ಎಲ್ಲರೂ ಕೂಡ ಬಂದಿದ್ದರು. ತುಂಬ ಜನ ಆಗಿತ್ತು. ಎಲ್ಲರೂ ಪರ್ಚೇಸ್ ಮಾಡ್ತಾ ಇದ್ದಿದ್ದರಿಂದ ಮಕ್ಕಳಿಗೂ ಕೂಡ ಅನುಕೂಲ ಆಯಿತು. ತುಂಬ ಕಡಿಮೆ ಬಜೆಟಲ್ಲೇ, 10 ರುಪೀಸು 5 ರುಪೀಸ್ ಅಷ್ಟೇ ಇದ್ದಿದ್ದು. ನಾವು ಏನೇ ತೊಗೊಂಡ್ರು ಕೂಡ ಎಲ್ಲನೂ ಮನೆಯಲ್ಲೇ ಮಾಡಿರೋದ್ರಿಂದ ಹೆಲ್ದಿ ಫುಡ್ ಆಗಿತ್ತು. ಬಟ್ ಎಷ್ಟು ತಿನ್ನೋಕ್ಕಾಗುತ್ತೆ ಅಲ್ವಾ, ಸ್ವಲ್ಪ ಎಲ್ಲ ತೊಗೊಂಡು ತಿಂದ್ವಿ. ಒಂದಿಷ್ಟು ಪಾರ್ಸಲ್ ಕೂಡ ಮನೆಗೆ ತೊಗೊಂಡು ಬಂದಿದ್ವಿ. ಬಟ್ ಸಾಕಾಯಿತು. ಬಟ್ ಒಂದಕ್ಕಿಂತ ಒಂದು ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ಈ ನಿಪ್ಪಟ್ಟು, ರವೆ ಉಂಡೆ ಎಲ್ಲ, ಚಕ್ಲಿ ಎಲ್ಲ ಮನೇಲೇ ಮಾಡ್ಕೊಂಡು ತಗೊಬಂದಿದ್ರು. ಅವ್ರ ಪೇರೆಂಟ್ಸ್ಗಳಿಗೆ ಜಾಸ್ತಿ ಟಾಸ್ಕ್ ಇದೆ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ. ಇನ್ನು ಹಳ್ಳಿ ಕಡೆ ಮಕ್ಕಳೆಲ್ಲ ಈ ಕಬ್ಬು ಮತ್ತು ಸೌತೆಕಾಯಿ ಈ ಥರದ್ದೆಲ್ಲ ತೊಗೊಂಬಂದಿದ್ರು. ಬಸಳೆ ಸೊಪ್ಪು ಮತ್ತು ಹಲಸಿನ ಗುಜ್ಜು. ನಮ್ಮ ಮಲೆನಾಡು ಕಡೆ ಜಾಸ್ತಿ ಅದು ಅಡುಗೆ ಎಲ್ಲ ಮಾಡ್ತೀವಿ ನಾವು. ನಾನು ಕೂಡ ತೊಗೊಂಡಿದ್ದೀನಿ ಹಲಸಿನ ಗುಜ್ಜನ್ನ. ಸದ್ಯದಲ್ಲೇ ರೆಸಿಪಿ ಮಾಡಿ ನಾನು ವಿಡಿಯೋ ಮಾಡ್ತೀನಿ. ಇದು ಪತ್ರೊಡೆ ನೋಡಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಾನಂತೂ ಒಂದು 2-3 ತೊಗೊಂಡು ತಿಂದಿದ್ದೀನಿ, ಅಷ್ಟು ಚೆನ್ನಾಗಿತ್ತು. ಒಂದಕ್ಕಿಂತ ಒಂದು ರೆಸಿಪಿಗಳು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಮಾತ್ರ. ಆ್ಯಕ್ಚುಲಿ ಬೆಳಗ್ಗೆ ನನ್ನ ಮಗನಿಗೆ ರೆಸಿಪಿ ಎಲ್ಲ ರೆಡಿ ಮಾಡಿಕೊಡೋದ್ರಲ್ಲಿ ನನಗೆ ತಿಂಡಿ ತಿನ್ನೋಕ್ಕೆ ಆಗಿರಲಿಲ್ಲ. ಬಟ್ ಒಂದು ಲೆಕ್ಕಕ್ಕೆ ಒಳ್ಳೆಯದೇ ಆಯಿತು ಅಂತ ಅನ್ನಿಸ್ತು. ಇಲ್ಲಿ ಬಂದು ಎಲ್ಲ ತೊಗೊಂಡು ತಿಂತಾಯಿದ್ವಲ್ಲ, ತಿಂಡಿ ಬೇಡ ಅಂತ ಅನ್ನಿಸ್ತು. ಹಾಗೆ ಮಧ್ಯಾಹ್ನದ ಊಟ ಕೂಡ ನಾವು ಮಾಡೋಕ್ಕೆ ಹೋಗಿಲ್ಲ. ಇಲ್ಲೇ ಎಲ್ಲ ಒಂದಿಷ್ಟು ತಿಂದ್ಕೊಂಡು ಹೊಟ್ಟೆ ಫುಲ್ಲಾಗಿ ಹೋಗಿತ್ತು. ಮನೆಗೆ ಹೋದ್ಮೇಲೆ ಸಂಜೆನೂ ಕೂಡ ಊಟ ಸೇರಲಿಲ್ಲ, ಅಷ್ಟು ಫುಲ್ಲಾಗಿ ಹೋಗಿತ್ತು. ಮತ್ತೊಂದಿಷ್ಟು ನಾವು ಪಾರ್ಸಲ್ ಕೂಡ ತೊಗೊಂಡು ಹೋಗಿದ್ವಲ್ಲ, ಹಾಗೆ ಎಲ್ಲ ಆಯ್ತಾಯ್ತಾ. ಟೋಟಲಿ ಫುಡ್ ಫೆಸ್ಟಿವಲು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ರಿಫ್ರೆಶ್ಮೆಂಟ್ ಅಂತಲೇ ಹೇಳ್ಬೋದು. ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಯಾವಾಗಲೂ ಪಾಠ ಕೇಳೋದು, ಆಟ ಆಡೋದು ಆಡ್ತಿರ್ತಾರೆ. ಸೊ ಹಾಗೆ ಟೆಕ್ಸ್ಟ್ ಬುಕ್ಕಿಂದ ಆಚೆ ಇರುವಂಥ ಜ್ಞಾನವನ್ನು ಕೂಡ ಇದು ಹೆಚ್ಚು ಮಾಡುತ್ತೆ ಅಂತಲೇ ಹೇಳ್ಬೋದು. ಅಂದರೆ ವ್ಯವಹಾರ ಜ್ಞಾನ ಜಾಸ್ತಿ ಮಾಡುತ್ತೆ. ಟೋಟಲಿ ಇವತ್ತಿನ ಡೇ ಅಂತೂ ಇದರಲ್ಲೇ ಕಳೆದೋಯ್ತು. ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.